ಸೋಹಂ ವಿಶ್ವಸೃಜಂ ವಿಶ್ವಂ ಅವಿಶ್ವಂ ವಿಶ್ವವೇದಸಂ ವಿಶ್ವಾತ್ಮಾನಮಜಂ ಬ್ರಹ್ಮ ಪ್ರಣತೋಸ್ಮಂ ಪರಂ ಪದಂ. ಸಂಕ್ರಾಂತಿಯ ಹಬ್ಬದ ಸಂದರ್ಭದಲ್ಲಿ ನಾವು ವಿಶ್ವದ ಸೃಷ್ಟಿಗೆ ಕಾರಣನಾದಂತಹ, ವಿಶ್ವರೂಪನಾದಂತಹ, ವೇದಗಳನ್ನು ಉಪಕರಣವನ್ನಾಗಿ ಉಪಯೋಗಿಸುವಂತಹ, ಸನಾತಿಯಾದಂತಹ ಹಾಗೂ ಇಡೀ ವಿಶ್ವವನ್ನೇ ತನ್ನ ಆತ್ಮದಲ್ಲಿ ಇರಿಸಿಕೊಂಡಂತಹ, ಜನ್ಮ ಮೃತ್ಯು ಮುಂತಾದವುಗಳಿಗೆ ಹೊರತಾದಂತಹ ಸೃಷ್ಟಿಕರ್ತನಾದಂತಹ ಆ ಬ್ರಹ್ಮನಿಗೆ ವಂದಿಸಿಕೊಂಡು ಸಂಕ್ರಾಂತಿ ಹಬ್ಬದ ಕುರಿತು ವಿಶೇಷತೆಯನ್ನು ಹೇಳುವುದರಿಂದ ವಿಶೇಷವಾದಂತಹ ಪುಣ್ಯವು ನಮಗೆಲ್ಲರಿಗೂ ಕೂಡ ಲಭ್ಯವಾಗುವುದೆಂಬ ಆಶಯದೊಂದಿಗೆ ಸಂಕ್ರಾಂತಿಯ ವಿಶೇಷವನ್ನು ಕುರಿತು ಹೇಳುವುದಾದರೆ, ಸನಾತಿಗಳಾದಂತಹ ನಮಗೆ ಪರ್ವಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ವಿಶಿಷ್ಟವಾದಂತಹ ಹಬ್ಬ ಅಂತ ಹೇಳಿದರೆ ಅದು ಸಂಕ್ರಮಣ. ಅದರಲ್ಲೂ ಕೂಡ ಮಕರ ಸಂಕ್ರಮಣ ಅಂತ ಹೇಳುವಂಥದ್ದು ಬಹಳ ವಿಶೇಷವಾಗಿ ನಾವು ಆಚರಿಸುವಂತಹ ಅದು ಹಬ್ಬವಾಗಿರುತ್ತದೆ. ಯಾಕಂದರೆ ಮಹಾಮುನಿಗಳು, ಪ್ರಾಜ್ಞರು ಈ ಮಕರ ಸಂಕ್ರಮಣವನ್ನು ಬಹಳ ದೊಡ್ಡದಾದಂತಹ ವಿಶೇಷವಾದಂತಹ ಪರ್ವಕಾಲ ಅಂತ ಅವರು ಸಾರಿದ್ದಾರೆ, ಅದನ್ನು ಘೋಷಿಸಿದ್ದಾರೆ. ಶಾಸ್ತ್ರಗಳು ಕೂಡ ಇದನ್ನೇ ಹೇಳುತ್ತಿವೆ. ಹಾಗಾಗಿ ಜಗತ್ತಿಗೆ ಕಣ್ಣಾದಂತಹ ಸೂರ್ಯನ ಚಲನೆಯ ಹಬ್ಬವು ಇದೇ ಆಗಿರುವುದರಿಂದ ಇದಕ್ಕೆ ಇನ್ನೂ ಹೆಚ್ಚಿನ ಮಹತ್ವವನ್ನು ನಾವು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಸಂಸ್ಕೃತದಲ್ಲಿ ಕ್ರಮಣ ಅಂದರೆ ಹೆಜ್ಜೆ ಇಡುವಿಕೆ ಎಂಬಂತಹ ಅರ್ಥ ಬರ್ತದೆ. ಸೂರ್ಯನು ಒಂದು ರಾಶಿಯಲ್ಲಿ ಇರುತ್ತಾ ಮತ್ತೊಂದು ರಾಶಿಗೆ ಹೋಗುವುದನ್ನು ನಾವು ಸಂಕ್ರಮಣ ಅಂತ ನಾವು ಕರೀತೇವೆ. ವರ್ಷಕ್ಕೆ 12 ಸಂಕ್ರಾಂತಿಗಳು ಬರ್ತವೆ. ಹಾಗಾದರೆ ಏನು ಇದರ ವಿಶೇಷತೆ ಎಂಬುದಾದರೆ, ಅದರಲ್ಲಿ ನಾವು 2 ಸಂಕ್ರಮಣವನ್ನು ಮಾತ್ರ ವಿಶೇಷವಾಗಿ ಪರಿಗಣಿಸುವಂಥದ್ದು, ವಿಶೇಷವಾಗಿ ಆಚರಿಸುವಂಥದ್ದು. ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬರುವಂಥದ್ದು ಅದು ದೇವತೆಗಳಿಗೆ ರಾತ್ರಿಯ ಹೊತ್ತಾದ್ದರಿಂದ, ಅದು ಪಿತೃಗಳಿಗೆ ಶ್ರೇಷ್ಠವಾದಂಥ ಒಂದು ಮಾಸವಾದ್ದರಿಂದ, ಅದು ದಕ್ಷಿಣಾಯಣ ಎಂಬುದಾಗಿ ಪರಿಗಣಿಸುವುದರಿಂದ ಅದಕ್ಕೆ ವಿಶೇಷವಾದಂಥ ಮಹತ್ವ. ಅದೇ ಧನುರಾಶಿಯಿಂದ ಮಕರ ರಾಶಿಗೆ ಸೂರ್ಯನು ಪ್ರವೇಶ ಮಾಡುವುದಕ್ಕೆ ಅಲ್ಲಿ ಮಕರ ಸಂಕ್ರಮಣ ಎಂಬುದಾಗಿ ನಾವು ಅಲ್ಲಿ ಕರೆಯುತ್ತೇವೆ. ಹಾಗಾದರೆ ಇದರಲ್ಲಿ ವಿಶೇಷತೆ ಏನು ಎಂಬುದನ್ನು ನಾವು ಗುರುತಿಸುವುದಾದರೆ, ಆಗ ದೇವಲೋಕದಲ್ಲಿ ಅದು ಹಗಲಿನ ಹೊತ್ತಾಗಿರುತ್ತದೆ. ದಕ್ಷಿಣಾಯಣ ಅಂತ ಹೇಳುವಂಥದ್ದು ದೇವತೆಗಳಿಗೆ ಅಲ್ಲಿ ರಾತ್ರಿಯ ಹೊತ್ತಾಗಿರುತ್ತದೆ. ಈ ವಿಚಾರವನ್ನು ನಾವು ಸ್ಪಷ್ಟವಾಗಿ ಗಮನಿಸಿಕೊಳ್ಬೇಕು. ಹಾಗಾಗಿ ನಾವು ದೇವತಾ ಕಾರ್ಯಗಳನ್ನು ಮಾಡಲಿಕ್ಕೆ ಈ ಮಕರ ಸಂಕ್ರಮಣದಿಂದ ಬಹಳ ವಿಶೇಷವಾದಂತಹ ಆ ಸಂದರ್ಭವು ನಮಗೆ ಸಿಕ್ಕಿದ ಹಾಗೆ ಆಯಿತು. ಹಾಗಾಗಿ ಇದಕ್ಕೆ ಹೆಚ್ಚಿನದಾದಂಥ ಪ್ರಾಧಾನ್ಯತೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಉಂಟು. ಹಾಗಾದರೆ ಈ 2 ಸಂಕ್ರಮಣಗಳಿಗೆ ಈ ವಿಶೇಷತೆಯನ್ನು ನಾವು ಏಕೆ ಕಂಡುಕೊಂಡೆವು, ಅದರ ವಿಶೇಷತೆ ಏನು ಎಂಬುದನ್ನು ನಾವು ಆಧ್ಯಾತ್ಮಿಕ ದೃಷ್ಟಿಯಿಂದ ಈ ಉತ್ತರಾಯಣ ದಕ್ಷಿಣಾಯಣದ ಮಾರ್ಗಗಳು ದೇಹದ ನಾಡಿಗಳನ್ನು ಅದು ಅನುಸರಿಸುವ ಮಾರ್ಗವಾದ್ದರಿಂದ ಇದಕ್ಕೆ ಇನ್ನೂ ಹೆಚ್ಚಿನದಾದಂಥ ವಿಶೇಷತೆಯನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಅದನ್ನೇ ಪ್ರಾಜ್ಞರು ಹೇಳ್ತಾರೆ, ಉದಗಯನ ಪೂರ್ವ ಪಕ್ಷಾಹ ಪುಣ್ಯಾಹೇಶು ಕರ್ಮಣಿ ಉದಗಯನೇ ಅಪೂರ್ವಮಾಣ ಪಕ್ಷೆ ಕಲ್ಯಾಣೆ ಚೌಲ ಕರ್ಮೋಪನಯನ ಗೋದಾನ ವಿವಾಹ ನಕ್ಷತ್ರೆ ಉದಗಯನ ಅಪೂರ್ವಮಾಣ ಪಕ್ಷೆ ಪುಣ್ಯಾಹೋ ಕುಮಾಯಃ ಅಂತ. ಅಂದರೆ ಉತ್ತರಾಯಣದ ಕಾಲವು ದೇವತೆಗಳಿಗೆ ಅತ್ಯಂತ ಪ್ರಿಯವಾದಂಥ ಕಾಲ. ಯಾಕಂದರೆ ನಾವು ರಾತ್ರಿ ಹೊತ್ತಿನಲ್ಲಿ ಮಲಗಿರುವಂಥದ್ದು, ರಾತ್ರಿ ಹೊತ್ತು ನಮ್ಮ ಚಟುವಟಿಕೆಗಳು ಕಡಿಮೆ. ಹಾಗೆಯೇ ದೇವತೆಗಳಿಗೆ ಆ ಉತ್ತರಾಯಣ ಅಂತೇಳುವಂಥದ್ದು ಹಗಲಿನ ಹೊತ್ತು ಅವರಿಗೆ ಪ್ರಿಯವಾಗಿರಲಿಕ್ಕೆ ಸಾಧ್ಯ ಉಂಟು. ದಕ್ಷಿಣಾಯಣ ಅಂತೇಳುವಂಥದ್ದು ಅವರಿಗೆ ರಾತ್ರಿಯ ಹೊತ್ತು. ಹಾಗಾಗಿ ಅವರಿಗೆ ಅಷ್ಟು ವಿಶೇಷವಾದದ್ದ ಕಾಲ ಅಲ್ಲ. ಹಾಗಾಗಿ ಇಲ್ಲಿ ಹೇಳ್ತಾರೆ, ದೇವ ಕಾರ್ಯಗಳಿಗೆ, ಶುಭ ಕಾರ್ಯಗಳಿಗೆ, ನಮ್ಮ ಷೋಡಶ ಕರ್ಮಗಳನ್ನು ನಾವು ಅನುಸರಿಸುವುದಾದರೆ ಇದೆಲ್ಲದಕ್ಕೂ ಪ್ರಶಸ್ತವಾದ ಕಾಲ ಅಂತೇಳಿದರೆ ಅದಕ್ಕೆ ಈ ಉತ್ತರಾಯಣ ಕಾಲ. ನಾವು ಯಾವುದೇ ಒಂದು ಶುಭ ಕಾರ್ಯವನ್ನು ಮಾಡುವುದಿದ್ದರೂ ಕೂಡ ನಾವು ಉತ್ತರಾಯಣ ಬರಲಿ, ಉತ್ತರಾಯಣ ಕಾಲದಲ್ಲಿ ನಾವು ಮಾಡೋಣ ಅಂತ ಹೇಳಿ ನಿರ್ಧರಿಸುವವರು ಬಹಳಾಗಿ ಹೆಚ್ಚು. ಯಾಕಂದರೆ ಇದಕ್ಕೆ ಕಾರಣ ಅದು ದೇವಲೋಕದಲ್ಲಿ ಹಗಲು ಹೊತ್ತಾದ್ದರಿಂದ, ದೇವತೆಗಳೇ ಅದು ಪ್ರಿಯವಾದ್ದರಿಂದ ಅದಕ್ಕೆ ಪ್ರಾಶಸ್ತ್ಯವನ್ನು ನಾವು ಕೊಡುವಂಥದ್ದು. ಹಾಗಾಗಿ ಆ ಸಂದರ್ಭದಲ್ಲಿ ಮಾಡಿದಂತಹ ಕಾರ್ಯ ಅತ್ಯಂತ ಯಶಸ್ವಿಯಾಗುವುದು ಎಂಬುದಾಗಿ. ಹಾಗೆ ಮಕರ ಸಂಕ್ರಾಂತಿಯ ಮಹತ್ವಕ್ಕೆ ಇನ್ನೊಂದು ಮುಖ್ಯ ಕಾರಣ ಉತ್ತರಾಯಣದ ಆರಂಭದ ಮೊದಲು ಸಂಕ್ರಾಂತಿ ಎಂದು. ಹಾಗಾದರೆ
ಸಂಕ್ರಾಂತಿ ಅಂತೇಳುವಂಥದ್ದು ಪ್ರತಿ ತಿಂಗಳಲ್ಲಿ ಬಂದರೂ ಕೂಡ ಇದು ಉತ್ತರಾಯಣದ ಪ್ರಾರಂಭದ ಮೊದಲ ಸಂಕ್ರಾಂತಿ. ಹಾಗಾಗಿ ಇದಕ್ಕೆ ಹೆಚ್ಚಿನದಾದಂಥ ಪ್ರಾಧಾನ್ಯತೆ. ಗ್ರಹಗಳ ರಾಜನಾದಂಥ ರವಿಯು ಮೇಲೇರಿ ಬರುತ್ತಿರುವಾಗ ಶುರು ಮಾಡಿದ ಕಾರ್ಯಗಳೆಲ್ಲವೂ ಕೂಡ ಸಹಜವಾಗಿ ಮೇಲೇಳಲೇಬೇಕು. ನಾವು ಯಾವುದಾದ್ರೂ ಉತ್ತರಾಯಣದಲ್ಲಿ ಕಾರ್ಯವನ್ನು ಮಾಡಿದರೆ ಆ ಕಾರ್ಯ ಅಂತ ಹೇಳುವಂಥದ್ದು ಅಭಿವೃದ್ಧಿ ಹೊಂದುತ್ತದೆ. ಯಾಕಂದರೆ ಸೂರ್ಯನು ಮೇಲೇರುವುದರಿಂದ ನಾವು ಯಾವುದಾದ್ರೂ ಒಳ್ಳೆಯ ಕಾರ್ಯಗಳನ್ನು ಮಾಡುವುದಿದ್ದರೆ ನಮ್ಮ ಕಾರ್ಯವೂ ಕೂಡ ಮೇಲೇಳ್ತದೆ, ಅಭಿವೃದ್ಧಿ ಹೊಂದುತ್ತದೆ. ಈ ಒಂದು ದೃಷ್ಟಿಯಿಂದ ನಾವು ಉತ್ತರಾಯಣದಲ್ಲಿ ಏನಾದರೂ ಒಳ್ಳೆಯ ಕಾರ್ಯಗಳನ್ನು ಮಾಡಿದರೆ, ವ್ಯಾಪಾರ ವ್ಯವಹಾರ ವಿದ್ಯೆಯೋ ಸಾಧನೆಯೋ ಮತ್ತೊಂದು ಇನ್ನೊಂದು ಏನು ಮಾಡಿದರೂ ಕೂಡ ಅದು ಬೇಗ ಶೀಘ್ರವಾಗಿ ನಮಗೆ ಅದರ ಪ್ರಯೋಜನವು ನಮಗೆ ಲಭ್ಯವಾಗಲಿಕ್ಕೆ ಸಾಧ್ಯ ಉಂಟು. ಯಾಕಂದರೆ ಸೂರ್ಯನು ಮೇಲೇರುತ್ತಿರುವುದು ಇದಕ್ಕೆ ಮುಖ್ಯವಾದಂಥ ಕಾರಣ. ಭಗವಂತನಾದಂಥ ಶ್ರೀಕೃಷ್ಣ ಹೇಳ್ತಾನೆ, ಏನು ಹೇಳ್ತಾನೆಂದರೆ, ಮುಂದೆ ಹುಟ್ಟದ ಹಾಗೆ ಸಾಯಬೇಕಾದರೆ ಉತ್ತರಾಯಣದಲ್ಲಿ ಸಾಯಬೇಕು. ಗೀತೆಯಲ್ಲಿ ಬರುವಂಥ ಮಾತು, ಮನುಷ್ಯ ಮುಂದೆ ಹುಟ್ಟದೆ ಇರಬೇಕಾದ್ರೆ ಅವನ ಆ ಜ್ಯೋತಿ ಅಂತೇಳುವಂಥದ್ದು ಆ ಜ್ಯೋತಿಯಲ್ಲಿ ಲೀನವಾಗಬೇಕಾದ್ರೆ ಆತ ಉತ್ತರಾಯಣದಲ್ಲಿ ಮರಣವನ್ನು ಹೊಂದಿದರೆ ಆ ಜ್ಯೋತಿ ಹೋಗಿ ಸೇರ್ಕೊಂಡು ಬಿಡ್ತದೆ, ಮತ್ತೆ ಆತನಿಗೆ ಮರಣ ಇಲ್ಲ ಎಂಬುದನ್ನು ಶ್ರೀಕೃಷ್ಣ ಹೇಳ್ತಾನೆ. ಹಾಗೆ ಮತ್ತೆ ಪುನಃ ಹೇಳ್ತಾನೆ, ಹಾಗಾದರೆ ದಕ್ಷಿಣಾಯಣದಲ್ಲಿ ಪ್ರಾಣ ಬಿಟ್ಟವರು ಸಂಸಾರದಲ್ಲೇ ಪ್ರದಕ್ಷಿಣೆ ಬರುತ್ತಿರುತ್ತಾರೆ. ದಕ್ಷಿಣಾಯಣದಲ್ಲಿ ಏನಾದರೂ ನಾವು ಮರಣ ಹೊಂದಿದರೆ ಅವರು ಮತ್ತೆ ಪುನಃ ಇಲ್ಲಿ ಹುಟ್ಟಿ ಬರಬೇಕಾಗ್ತದೆ. ಅದನ್ನೇ ಹೇಳುವುದು ಅನ್ವಯ ಆವರ್ತತೆ ಪುನಃ ಅಂತೇಳಿ, ಪುನಃ ಅವನು ಹುಟ್ಟಿ ಬರಬೇಕಾಗ್ತದೆ. ಹಾಗಾದರೆ ಶ್ರೀಕೃಷ್ಣ ಹೇಳಿದಂತೆ ಉತ್ತರಾಯಣದ ಅಭಿಮಾನಿ ದೇವತೆಯಿಂದ ಅಧಿಷ್ಠವಾದಂಥ ಮಾರ್ಗದಲ್ಲಿ ಪ್ರಾಣವನ್ನು ಪ್ರಯಾಣವಾದರೆ ಅದು ಮೋಕ್ಷಕ್ಕೆ ಕಾರಣವಾಗುತ್ತದೆ. ಅದು ದಕ್ಷಿಣಾಯಣದಲ್ಲಿ ಆಗಿದ್ದರೆ ಆತ ಪುನಃ ತಾಯಿಯ ಹೊಟ್ಟೆಯಲ್ಲಿ ಮಲಗಬೇಕು, ಪುನಃ ಸಂಸಾರದಲ್ಲಿ ಬೀಳಬೇಕು. ಇಲ್ಲಿಯ ಸುಖ ದುಃಖಗಳನ್ನು ಆತ ಮತ್ತೆ ಪುನಃ ಅನುಭವಿಸಲೇಬೇಕಾಗುತ್ತದೆ. ಇದು ಶ್ರೀಕೃಷ್ಣನು ಹೇಳಿರುವಂಥ ಮಾತು. ಆದರೆ ನಾವು ಈ ವಿಚಾರಗಳನ್ನು ಚಿಂತನೆ ಮಾಡುವಾಗ ಸಾಮಾನ್ಯವಾಗಿ ಈ ವಿಚಾರವನ್ನು ನಾವು ಮೇಲ್ನೋಟಕ್ಕೆ ಅರಿಸಿದಾಗ ಉತ್ತರಾಯಣದಲ್ಲಿ ಮರಣ ಹೊಂದಿದರೆ ಸ್ವರ್ಗ, ದಕ್ಷಿಣಾಯಣದಲ್ಲಿ ಮರಣ ಹೊಂದಿದರೆ ನರಕ ಅಂತ ಹೇಳುವಂಥದ್ದು ಸಾಮಾನ್ಯ ಒಂದು ವಿಚಾರವಾದರೂ ಕೂಡ ಇದನ್ನು ನಾವು ಸ್ವಲ್ಪ ಆಳವಾಗಿ ಸ್ವಲ್ಪ ಅಧ್ಯಯನ ಮಾಡಬೇಕು. ನಮ್ಮಂಥ ಸಾಮಾನ್ಯರು ಅಧ್ಯಯನ ಮಾಡಿದರೆ ಪ್ರಯೋಜನವಿಲ್ಲ. ಹಾಗಾದರೆ ಋಷಿಮುನಿಗಳು ಕಂಡುಕೊಂಡ ಸತ್ಯವನ್ನು ಜನತೆಯ ಮುಂದೆ ಇಡುವಂಥ ಪ್ರಯತ್ನವನ್ನು ನಾವು ಮಾಡಬೇಕು. ಹಾಗಾದರೆ ಯಾವ ರೀತಿ? ಇಲ್ಲದಿದ್ದರೆ ನಮಗೆ ಭಯ ಬರ್ತದೆ. ದಕ್ಷಿಣಾಯಣದಲ್ಲಿ ಮರಣ ಹೊಂದಿದವರು ಮತ್ತೆ ಪುನಃ ಸಂಸಾರಕ್ಕೆ ಬರಬೇಕು, ಅವರು ಪಾಪಕರ್ಮಿಗಳು ಅಂತ ಜನ ತಪ್ಪಾಗಿ ತಿಳ್ಕೊಳ್ತಾರೆ. ಹಾಗೆ ಆಗಲಿಕ್ಕೆ ಸಾಧ್ಯವಿಲ್ಲ. ಇಲ್ಲಿ ವಿಮರ್ಶೆಯನ್ನು ಮಾಡಬೇಕು. ಈ ಕುರಿತು ನಾವು ಸ್ವಲ್ಪ ಚಿಂತನೆಯನ್ನು ಮಾಡಿಕೊಂಡಾಗ ನಮಗೆ ಕಂಡುಕೊಂಡುವಂಥ ಸತ್ಯ ಏನು ಎಂಬುದನ್ನು ನಾವು ಅರಿತುಕೊಳ್ಳುವುದಾದರೆ, ದಕ್ಷಿಣಾಯಣದಲ್ಲಿ ತೀರಿದವರಿಗೆ ಸ್ವರ್ಗದ ಬಾಗಿಲು ತೆರೆಯುವುದೇ ಇಲ್ಲ ಎಂಬ ಮಾತು ಸತ್ಯವಲ್ಲ. ಅವರಿಗೂ ಕೂಡ ಸ್ವರ್ಗ ಪ್ರಾಪ್ತಿಯಾಗುತ್ತದೆ. ಹಾಗೆ ಉತ್ತರಾಯಣದ ಕಾಲವೆಂದರೆ ಅದು ಸ್ವರ್ಗದ ಹಗಲು ಹೊತ್ತಾದ್ದರಿಂದ ಅದಕ್ಕೆ ಹೆಚ್ಚಿನದಾದಂಥ ಪ್ರಾಶಸ್ತ್ಯ ಹೊರತು ಇನ್ನು ಹೆಚ್ಚಿನದಾದಂಥ ವಿಶೇಷತೆ ಏನಿಲ್ಲ. ಹಾಗಾದರೆ ಇಲ್ಲಿ ನಾವು ಈ ಕುರಿತು ಚಿಂತಿಸಬೇಕಾದ್ರೆ ಇಲ್ಲಿ ಜ್ಞಾನಿ ಮತ್ತು ಅಜ್ಞಾನಿ ಎಂಬಂಥ ಎರಡು ವಿಚಾರವನ್ನು ನಾವು ತಿಳಿದುಕೊಳ್ಬೇಕು. ಹಾಗಾದರೆ ಜ್ಞಾನಿ ಅಂದರೆ ಏನು? ಲೌಕಿಕ ವಿಚಾರಗಳನ್ನು ತಿಳಿದುಕೊಳ್ಳುವವ. ಉದಾಹರಣೆಗೆ ಡಾಕ್ಟರೋ, ಇಂಜಿನಿಯರೋ, ಕುಶಲಕರ್ಮಿಯೋ, ಮತ್ತೊಬ್ಬನೋ ಕಲಾಕಾರನೋ, ಅವರನ್ನು ನಾವು ಜ್ಞಾನಿಗಳು, ವಿಶೇಷವಾದಂಥ ವಿದ್ಯಾವಂತರು ಅಂತ ಪರಿಗಣಿಸಿದರೂ ಕೂಡ ಆಧ್ಯಾತ್ಮಿಕವಾಗಿ ನಾವು ತಿಳ್ಕೊಳ್ಳಿಕ್ಕೆ ಹೋದರೆ ಅವರು ಜ್ಞಾನಿಗಳಲ್ಲ. ಅವರು ಲೌಕಿಕ ವಿಚಾರದಲ್ಲಿ ಹಣವನ್ನು ಸಂಪಾದನೆ ಮಾಡುವುದರಲ್ಲಿ, ಇಲ್ಲಿಯ ವ್ಯವಹಾರದಲ್ಲಿ ಅವರು ಜ್ಞಾನಿಗಳಾದರೂ ಕೂಡ ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡುವುದಾದರೆ, ನಾವು ಮೋಕ್ಷದ ವಿಚಾರದ ಕುರಿತು ಮಾತನಾಡುವುದಾದರೆ ಅವರು ಅಜ್ಞಾನಿಗಳೇ ಆಗಿರುತ್ತಾರೆ. ಹಾಗಾದರೆ ಜ್ಞಾನಿಗಳು ಯಾರು ಅಂದರೆ ಆಧ್ಯಾತ್ಮದ ಚಿಂತನೆಯನ್ನು ಮಾಡಿಕೊಂಡು ಯೋಗಿಗಳಾದವರು, ಜ್ಞಾನದೃಷ್ಟಿ ಉಳ್ಳವರು, ಇವರನ್ನು ನಾವು ಜ್ಞಾನಿಗಳು ಎಂಬುದಾಗಿ ಕರೆಯಬಹುದು. ಹಾಗಾಗಿ ಒಂದು ಕಡೆ ಅಜ್ಞಾನಿಗಳು, ಮತ್ತೊಂದು ಕಡೆ ಜ್ಞಾನಿಗಳು. ಈ ವಿಚಾರವಾಗಿ ಅಥವಾ ಈ ವಿಭಾಗದಿಂದ ನಾವು ವಿಮರ್ಶೆ ಮಾಡುವುದಿದ್ದರೆ, ಇವರ ಕುರಿತು ನಾವು ಸ್ವರ್ಗಲೋಕ ಅಥವಾ ಮತ್ತೆ ಹುಟ್ಟಿ ಬರುವಂಥದ್ದು ನಾವು ಚಿಂತನೆಯನ್ನು ಮಾಡುವುದಾದರೆ, ಆಗ ಬ್ರಹ್ಮಜ್ಞಾನಿ ದಕ್ಷಿಣಾಯನದಲ್ಲಿ ಮರಣ ಹೊಂದಿದರೂ ಕೂಡ ಮತ್ತೆ ಮರಳಿ ಸಂಸಾರಕ್ಕೆ ಬರುತ್ತಾನೆಯೋ ಎಂಬಂಥ ವಿಚಾರ ಬರ್ತದೆ. ಒಬ್ಬ ಬ್ರಹ್ಮಜ್ಞಾನಿಯಾಗಿದ್ದವ, ವಿಶೇಷವಾದಂಥ ಯೋಗಿಯಾದವನು ದಕ್ಷಿಣಾಯನದಲ್ಲಿ ಮರಣ ಹೊಂದಿದರೆ ಆತ ಮತ್ತೆ ಪುನಃ ಹುಟ್ಟಿ ಬರಬೇಕಾಗ್ತದೋ, ಈ ಚಿಂತನೆ ಸಹಜವಾಗಿ ಬರ್ತದೆ. ಅದೇ ಅಜ್ಞಾನಿಯಾದವನು, ಪಾಪಕರ್ಮಿಯಾದವನು ಒಂದು ವೇಳೆ ಉತ್ತರಾಯಣದಲ್ಲಿ ನಾವು ಮರಣವನ್ನು ಅಪ್ಪುವುದನ್ನು ನಾವು ಕಾಣ್ತೇವೆ. ಹಾಗಾದರೆ ಅವನು ಸ್ವರ್ಗಲೋಕವನ್ನು ಹೋಗಲಿಕ್ಕೆ ಸಾಧ್ಯ ಉಂಟು? ಈ ಕುರಿತು ನಮ್ಮಲ್ಲಿ ಬಂದಂಥ ಸಂಶಯಕ್ಕೆ ನಾವು ಇಲ್ಲಿ ಹೇಳುವುದಾದರೆ ಅಥವಾ ಅದಕ್ಕೆ ಏನಾದರೂ
ಮಾರ್ಗೋಪಾಯವನ್ನು ಹೇಳುವುದಿದ್ದರೆ ಈ ಸಂದರ್ಭದ ಸೂಕ್ಷ್ಮತೆಯನ್ನು ನಾವು ಅರಿತುಕೊಳ್ಳುವುದಾದರೆ ಮೋಕ್ಷದ ವಿಚಾರದಲ್ಲಿ ಉತ್ತರಾಯಣ ದಕ್ಷಿಣಾಯಣ ಎಂಬಂಥ ಕಾಲ ವಿಶೇಷಗಳು ಮುಕ್ತಿ ಸಂಸಾರ ಪ್ರಾಪ್ತಿಗೂ ಸಂಬಂಧವೇ ಇರುವುದಿಲ್ಲ. ಇದು ಬಹಳ ನಾವು ತಿಳ್ಕೊಳ್ಬೇಕಾದ್ದು. ಇದನ್ನು ಬಹಳವಾಗಿ ಆಲೋಚನೆ ಮಾಡಬೇಕು. ಈ ವಿಚಾರದಲ್ಲಿ ಉತ್ತರಾಯಣ ದಕ್ಷಿಣಾಯನಕ್ಕೆ ನಾವು ಸಂಬಂಧವನ್ನು ಕಲ್ಪಿಸಬಾರದು. ಒಂದು ವೇಳೆ ನಾವು ಹಾಗೆ ಕಲ್ಪಿಸುವುದಾದರೆ ಜ್ಞಾನ ಅಜ್ಞಾನ ಪುಣ್ಯ ಪಾಪ ಕರ್ಮ ಇದಕ್ಕೆ ಸ್ಥಾನವೇ ಇಲ್ಲ. ಹಾಗಾದರೆ ಪಾಪ ಪುಣ್ಯ ಅಂತ ಹೇಳುವುದಕ್ಕೆ ಅಲ್ಲಿ ಬೆಲೆಯೇ ಇಲ್ಲ ಅಂತ ಆಗ್ತದೆ. ಯಾಕಂದರೆ ಪಾಪಿಯಾದವನು ಉತ್ತರಾಯಣದಲ್ಲಿ ಮರಣ ಹೊಂದಿ ಆತ ಸ್ವರ್ಗವನ್ನು ಅಪ್ಪುವುದಾದರೆ ಮತ್ತೆ ಅವನಿಗೆ ಮರಣ ಇಲ್ಲ ಅಂತಾದರೆ ಹಾಗಾದರೆ ಅವನು ಏನು ಪ್ರಯೋಜನ? ಪುಣ್ಯವಂತವನು ದಕ್ಷಿಣಾಯನದಲ್ಲಿ ಮರಣ ಹೊಂದಿ ಆತ ಸ್ವರ್ಗವನ್ನು ತಲುಪುವುದಿಲ್ಲ ಒಂದಾದರೆ ಅಲ್ಲಿ ಪಾಪ ಪುಣ್ಯಕ್ಕೆ ಬೆಲೆ ಬರುವುದಿಲ್ಲ. ಈ ಸೂಕ್ಷ್ಮತೆಯನ್ನು ಅರಿತಾಗ ನಾವು ಹಾಗಾದರೆ ಇದನ್ನು ಕಂಡುಕೊಳ್ಳಬೇಕಾದ್ದು ಏನೆಂದರೆ ಇದನ್ನು ಶಾಸ್ತ್ರಯುಕ್ತಿಗಳಿಂದ ವಿಚಾರ ಮಾಡಿ ನಮ್ಮ ಪೂರ್ವಿಕರು ಸಿದ್ಧಾಂತವನ್ನು ಮಂಡಿಸುತ್ತಾರೆ. ಇದನ್ನೇ ಮನಸ್ಸಿನಲ್ಲಿ ತೆಗೆದುಕೊಂಡು ಅವರು ಇದಕ್ಕೊಂದು ಸಿದ್ಧಾಂತವನ್ನು ಮಂಡಿಸಿದ್ದಾರೆ. ಹಾಗಾದರೆ ಆ ಋಷಿ ಮನುಷ್ಯಗಳು ಕಂಡಂಥ ಪ್ರಾಜ್ಞರು ಕಂಡಂತಹ ಆ ಸಿದ್ಧಾಂತ ಯಾವುದು ಅಂದರೆ ಮುಕ್ತಿಯನ್ನು ಪಡೆಯುವಲ್ಲಿ ಒಡನೆ ಮುಕ್ತಿಯನ್ನು ಪಡೆಯುವರು ಮತ್ತು ಎರಡನೆಯದಾಗಿ ಕ್ರಮವಾಗಿ ಮುಕ್ತಿಯನ್ನು ಪಡೆಯುವವರು. ಹೀಗೆ ಎರಡು ವಿಧಗಳನ್ನು ಅಲ್ಲಿ ಪ್ರಾಜ್ಞರು ಮಂಡನೆಯನ್ನು ಮಾಡಿದ್ದಾರೆ. ಮೊದಲನೆಯದಾಗಿ ಪೂರ್ಣ ಬ್ರಹ್ಮಜ್ಞಾನಿಯಾಗಿ ಸಮ್ಯಕ್ ದರ್ಶನ ನಿಷ್ಠೆಯನ್ನು ಹೊಂದಿರುವ ಮೊದಲನೆಯ ಪ್ರಕಾರದ ಮಹಾತ್ಮರಿಗೆ ಅಲ್ಲಿ ಗತಿ ಮತ್ತು ಅಗತಿ ಅಂತೇಳುವಂಥದ್ದು ಯಾವುದೂ ಇಲ್ಲ. ಅವರು ಪೂರ್ಣ ಪ್ರಮಾಣದ ಯೋಗಿಗಳಾಗ್ತಾರೆ. ಅವರಿಗೆ ಈ ವಿಚಾರಗಳು ಇಲ್ಲ. ಹಾಗೆ ಅವರ ಪ್ರಾಣಗಳು ಬ್ರಹ್ಮನಲ್ಲಿ ಲಯಗೊಂಡು ಅವರು ಬ್ರಹ್ಮಮಯರು ಬ್ರಹ್ಮಭೂತರು ಆಗಿ ಬಿಟ್ಟಿರುತ್ತಾರೆ. ಅವರು ಆಲ್ರೆಡಿ ಅಂತ ಹೇಳ್ತೇವೆ, ಈಗಾಗಲೇ ಅವರು ಆ ಉತ್ತರಾಯಣವನ್ನು ತಲುಪಿಯಾಗಿದೆ. ಪ್ರಾಣ ಅಂತೇಳುವಂಥದ್ದು ದೇಹದಲ್ಲಿ ಇದ್ದರೂ ಕೂಡ ಅವರ ಮುಂದಿನ ಸ್ಥಿತಿ ಅಂತೇಳುವಂಥದ್ದು ಉತ್ತರಾಯಣವೇ. ಅವರು ದಕ್ಷಿಣಾಯಣದಲ್ಲಿ ಮರಣ ಹೊಂದಲಿ ಉತ್ತರಾಯಣದಲ್ಲಿ ಮರಣ, ಅವರಿಗೆ ಆ ವ್ಯತ್ಯಾಸ ಇಲ್ಲ. ಅವರು ಬ್ರಹ್ಮಮಯನೇ ಆಗಿರುತ್ತಾರೆ. ಲಯಗೊಂಡು ಅವರು ಭಕ್ತ ಬ್ರಹ್ಮಮಯರೂ ಆಗಿರುತ್ತಾರೆ. ಹಾಗೆ ನಸಸ್ಯ ಪ್ರಾಣ ಉತ್ಕ್ರಮಂತಿ ಅಂತ ಹೇಳ್ತಾರೆ. ಅಂದರೆ ಅರ್ಚಿರಾದಿಗತಿ ಹಾಗೆ ಧೂಮಾದಿಗತಿ ಯಾವುದೂ ಅಂಥವರಿಗೆ ಇರುವುದಿಲ್ಲ. ಉತ್ತರಾಯಣ ದಕ್ಷಿಣಾಯಣದ ಗತಿಗಳು ಶಾಸ್ತ್ರಗಳು ಅಂಥವರಿಗೆ ಹೇಳಿಲ್ಲ. ಹಾಗಾಗಿ ಕ್ರಮಯುಕ್ತಿಯನ್ನು ಅಂದರೆ ಕ್ರಮವಾಗಿ ಮುಕ್ತಿಯನ್ನು ಪಡೆಯುವವರು ಇದು ಎರಡನೇ ವಿಚಾರ. ಅರ್ಥಾತ್ ಬ್ರಹ್ಮೋಪಾಸಕರಾದಂತಹ ಯೋಗಿಗಳಿಗೆ ಉತ್ತರಾಯಣದ ಮಾರ್ಗ, ಅವರು ಕಾಲಾಂತರದಲ್ಲಿ ಮುಕ್ತಿಯನ್ನು ಪಡೆಯುವರು. ಬಹಳಷ್ಟು ಸಾಧನೆಯನ್ನು ಮಾಡಬೇಕು. ಆಧ್ಯಾತ್ಮಿಕತೆಯಲ್ಲಿ ಹೆಚ್ಚಿನದಾದಂಥ ಉತ್ತುಂಗ ಶಿಖರವನ್ನು ಏರಬೇಕು. ಹಾಗಾದರೆ ಒಬ್ಬ ಮನುಷ್ಯನಿಗೆ ಆ ಜನ್ಮದಲ್ಲಿ ಬರುವಂಥ ಆಯುಷ್ಯ ಅಂತೇಳುವಂಥದ್ದು ಬಹಳ ಅಲ್ಪ. ಅದರಲ್ಲಿ ಕೆಲವು ನಿದ್ರೆಗೆ ಹೋಗ್ತದೆ, ಚಟುವಟಿಕೆಗಳು ಹೋಗ್ತದೆ, ಉಪಜೀವನ ಕರ್ಮವನ್ನು ಅನುಭವಿಸಲಿಕ್ಕೆ ಹೋಗ್ತದೆ. ಹಾಗಾದರೆ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಲಿಕ್ಕೆ ಅವನಿಗೆ ಅವಕಾಶಗಳು ಬಹಳಷ್ಟು ಕಡಿಮೆ. ಆದರೆ ಹುಟ್ಟಿ ಬರುತ್ತಾ ಮತ್ತೆ ಮತ್ತೆ ಜನಿಸುತ್ತಾ ಅವನ ಆ ಹಿಂದಿನ ಕರ್ಮದ ವಾಸನೆಯಿಂದ ಮತ್ತು ಹೆಚ್ಚಿನ ಸಾಧನೆಯನ್ನು ಮಾಡಿ ಮತ್ತೆ ಅವನು ಮಾಡಿದಂತಹ ಪುಣ್ಯದಿಂದ ಮತ್ತೆ ಆತ ಉತ್ತರಾಯಣದ ಮಾರ್ಗವಾಗಿ ಹೋಗಿ ಮತ್ತೆ ಸ್ವರ್ಗವನ್ನು ತಲುಪಿ ಮತ್ತೆ ಮರಣವಿಲ್ಲದಂತೆ ಬರುವಂಥದ್ದು. ಇದು ಹಂತ ಹಂತವಾಗಿ ಹೋಗುವಂಥದ್ದು. ಇದು ಎರಡನೆಯದಾದಂತಹ ಕ್ರಮ. ಹಾಗಾಗಿ ಇದಕ್ಕೆ ನಾವು ಉದಾಹರಣೆಯನ್ನು ಭೀಷ್ಮಾಚಾರ್ಯರನ್ನು ಕೊಡ್ಬೋದು. ಯಾಕಂದರೆ ದಕ್ಷಿಣಾಯನದಲ್ಲಿ ಅವರು ದೇಹತ್ಯಾಗ ಮಾಡಬೇಕಿತ್ತು, ಆದರೆ ಅವರು ಇಚ್ಛಾಮರಣಿಯಾದ ಕಾರಣ ಸರಳ ಮಂಚದಲ್ಲಿ ಮಲಗಿತ್ತು. ಅವರಿಗೊಂದು ವಿಶೇಷವಾದಂಥ ವರವಿದ್ದ ಕಾರಣ ಅವರು ಉತ್ತರಾಯಣದಲ್ಲಿ ತಮ್ಮ ದೇಹತ್ಯಾಗವನ್ನು ಮಾಡಿದರು. ಇದು ನಮಗೆ ಮಹಾಭಾರತದ ಕಥೆಗಳಲ್ಲಿ ಈ ವಿಚಾರಗಳು ನಮಗೆ ಲಭ್ಯವಾಗ್ತದೆ. ಅಂತಹ ಕಾಲಾಭಿಮಾನಿ ದೇವತೆಯಾದಂತಹ ಹಗಲಿನೊಡನೆ ಮಾರ್ಗದಲ್ಲಿ ಪ್ರಯಾಣ ಮಾಡಿ ಕ್ರಮವಾಗಿ ಸಾಧನೆ ಮಾಡಿ ಬ್ರಹ್ಮನನ್ನು ಹೊಂದುತ್ತಾರೆ, ಮುಕ್ತಿಯನ್ನು ಪಡೆಯುತ್ತಾರೆ. ಇದಕ್ಕೆ ಭೀಷ್ಮಾಚಾರ್ಯರು ನಮಗೆ ಸ್ಪಷ್ಟವಾದಂತಹ ಒಂದು ಉದಾಹರಣೆ ಆಗಿರುತ್ತದೆ. ಅದೇ ಕರ್ಮಿಗಳಾದಂಥ ಯೋಗಿಗರು ಅಥವಾ ನಮ್ಮಂಥ ಜನಸಾಮಾನ್ಯರು ಪಾಪ ಪುಣ್ಯ ಮಾಡಿದವರು ರಾತ್ರಾಭಿಮಾನಿ ದೇವತೆಯಾದಂಥ ಕೃಷ್ಣ ಅಭಿಮಾನಿಯಾದಂತಹ ದೇವತೆಯಿಂದ ದಕ್ಷಿಣಾಯನ ದೇವತೆಯೆಂಬಂತಹ ಚಂದ್ರ ಜ್ಯೋತಿಯನ್ನು ತಲುಪಿ ಪುಣ್ಯಕ್ಷಯದಿಂದ ಮತ್ತೆ ಸಂಸಾರಕ್ಕೆ ಹಿಂತಿರುಗುತ್ತಾರೆ. ನಾನು ಆಗಲೇ ಹೇಳಿದ ಹಾಗೆ ನಮ್ಮಂಥವರು ಮತ್ತೆ ಪ್ರತಿಯೊಂದು ಜನ್ಮದಲ್ಲಿ ಹೆಚ್ಚು ಪುಣ್ಯಗಳನ್ನು ಮಾಡಿ ಮತ್ತೆ ಉತ್ತರಾಯಣವನ್ನು ತಲುಪುವಂಥದ್ದು ಅಥವಾ ಸ್ವರ್ಗವನ್ನು ಪ್ರಾಪ್ತಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಆದರೆ ಇಲ್ಲಿ ನಮಗೆ ಸ್ಪಷ್ಟವಾಗುವುದೇನೆಂದರೆ ಉತ್ತರಾಯಣದ ಮರಳು ಪ್ರಶಸ್ತವೆಂದು ಜ್ಞಾನಿಗಳು ಹೇಳಿದ್ದಾರೆ. ಹಾಗಾಗಿ ನಾವು ಉತ್ತರಾಯಣದ ಮರಣಕ್ಕೆ ಅಲ್ಲಿ ವಿಶೇಷವಾದಂಥ ಒತ್ತನ್ನು ಬ್ರಹ್ಮಜ್ಞಾನಿಗಳು ಕೂಡ ಅಲ್ಲಿ ಕೊಡುವಂಥದ್ದು.
ಬ್ರಹ್ಮಜ್ಞಾನಿಯಾದವನು ದಕ್ಷಿಣಾಯನದಲ್ಲಿ ಮೃತನಾದರೂ ಅವನಿಗೆ ಮೋಕ್ಷ ಉಂಟು. ನಾನು ಆಗಲೇ ಹೇಳಿದಾಗೆ ದಕ್ಷಿಣಾಯನದಲ್ಲಿ ಮರಣ ಹೊಂದಿದವರೆಲ್ಲರೂ ಕೂಡ ಮತ್ತೆ ಭೂಮಿಗೆ ಬರಬೇಕು ಅಂತಿಲ್ಲ, ಪುನರಪಿ ಜನಿಸಬೇಕು ಅಂತಿಲ್ಲ. ಆದರೆ ಯೋಗಿಗಳಾದವರಿಗೆ ಅವರಿಗೆ ಉತ್ತರಾಯಣದ ಗತಿ ಉಂಟು. ಹಾಗಾದರೆ ನಾವು ಬಾಯಲ್ಲಿ ಹೇಳಿದರೆ ಸಾಲದು. ಹಾಗಾದರೆ ಉದಾಹರಣೆಯನ್ನು ಕೊಡುವುದಿದ್ದರೆ, ವಿಶೇಷತೆಯನ್ನು ಕೊಡುವುದಿದ್ದರೆ, ಮಹಾಭಾರತದಲ್ಲಿ ಭೀಷ್ಮರು ಶರಶೈಯಲ್ಲಿ ಮಲಗಿದ್ದ ಸಂದರ್ಭದಲ್ಲಿ, ಯುದ್ಧದಿಂದ ವಿಮುಖರಾದಂಥ ಸಂದರ್ಭದಲ್ಲಿ, ಮತ್ತೆ ಆ ಯುದ್ಧದ ನಾಯಕತ್ವವನ್ನು ಅಲ್ಲಿ ದ್ರೋಣಾಚಾರ್ಯರು ವಹಿಸಿಕೊಳ್ತಾರೆ. ದ್ರೋಣಾಚಾರ್ಯರು ನಾಯಕತ್ವವನ್ನು ವಹಿಸಿಕೊಂಡು 5ನೇ ದಿನದಲ್ಲಿ ಅವರು ತಮ್ಮ ದೇಹತ್ಯಾಗವನ್ನು ಮಾಡುವಂಥದ್ದು. ಹೀಗೆ ದೇಹತ್ಯಾಗವನ್ನು ಮಾಡಿದಾಗ ಅದು ದಕ್ಷಿಣಾಯನದ ಕಾಲವಾದ್ದರಿಂದ ಅವರಿಗೆ ಅಲ್ಲಿ ಉತ್ತರಾಯಣದ ಮೋಕ್ಷ ಅಂತೇಳುವಂಥದ್ದು ಇಲ್ಲ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವರು ತಮ್ಮ ಯೋಗ ಬಲದಿಂದ ಅವರು ಅಲ್ಲಿ ಬ್ರಹ್ಮ ಸಾನ್ನಿಧ್ಯವನ್ನು ಅಲ್ಲಿ ಸೇರಲಿಕ್ಕೆ ಸಾಧ್ಯವಾಯಿತು. ಇದು ದಕ್ಷಿಣಾಯನದಲ್ಲಿ ಮರಣ ಹೊಂದಿದರೂ ಕೂಡ ಬ್ರಹ್ಮನನ್ನು ತಲುಪಲಿಕ್ಕೆ ಸಾಧ್ಯ ಉಂಟು ಎಂಬುದಕ್ಕೆ ಸ್ಪಷ್ಟವಾದಂಥ ಉದಾಹರಣೆ ಆಗ್ತದೆ. ಹಾಗಾಗಿ ಮುಕ್ತಿಗೆ ಅಲ್ಲಿ ಯೋಗಿಗಳಿಗೆ ಸಾಧ್ಯವಾಗ್ತದೆ. ಹಾಗಾಗಿ ದಕ್ಷಿಣಾಯನ ಪುನರಾವೃತ್ತಿಗೆ ತಳ್ಳುತ್ತದೆ. ಅದು ಹೇಗೆ ಅಂದರೆ, ಜ್ಞಾನಿಗಳಿಗೆ, ಯೋಗಿಗಳಿಗೆ ಹೊರಗಡೆಯ ದಕ್ಷಿಣಾಯನದಲ್ಲಿ ದೇಹತ್ಯಾಗವಾದರೂ ಅವರು ಒಳಗಡೆಯ ಯೋಗ ಬಲದಿಂದ ಉತ್ತರಾಯಣವನ್ನೇ ನಿರ್ಮಿಸಿಕೊಳ್ಳುತ್ತಾರೆ. ಇದು ನಮಗೆ ಸಾಧ್ಯವಿಲ್ಲ, ಜ್ಞಾನಿಗಳಿಗೆ ಸಾಧ್ಯ ಉಂಟು. ಹೇಗೆ ದ್ರೋಣಾಚಾರ್ಯರಂತಹ ಜ್ಞಾನಿಗಳಿಗೆ ಅದು ಸಾಧ್ಯವಾಯಿತು. ಹಾಗಾದರೆ ಸಾಮಾನ್ಯರಾದವರು, ಅದೇ ಜ್ಞಾನಿಯಾದವನು ಹೊರಗಡೆಯ ಉತ್ತರಾಯಣದಲ್ಲಿ ದೇಹತ್ಯಾಗ ಮಾಡಿದವರು ಯಾರು? ಅಜ್ಞಾನಿಗಳಾದವರು ಹೊರಗಡೆಯ, ಸಾಮಾನ್ಯವಾಗಿ ಉತ್ತರಾಯಣದಲ್ಲಿ ಹೆಚ್ಚಿನ ಜನ ಮರಣ ಹೊಂದುತ್ತಾರೆ. ಪಾಪಿಗಳು ಹೊಂದುತ್ತಾರೆ, ಜ್ಞಾನಿಗಳು ಹೊಂದುತ್ತಾರೆ, ಪುಣ್ಯಾತ್ಮರು ಹಾಗಾದರೆ ಪಾಪಿಗಳು ಮರಣ ಹೊಂದುವಾಗ ಹೊರಗಡೆಯ ಉತ್ತರಾಯಣದಲ್ಲಿ, ತೋರ್ಪಡಿಕೆ ಉತ್ತರಾಯಣದಲ್ಲಿ ಮರಣ ಹೊಂದಿದರು. ಅವರು ಒಳಗಡೆಯಲ್ಲಿ ಮಾತ್ರ ಅವರು ದಕ್ಷಿಣಾಯನವನ್ನು ಹೊಂದಿರುತ್ತಾರೆ. ಅರ್ಥಾತ್ ಅವರು ಪಾಪಕರ್ಮಗಳು ಅವರ ಜೊತೆಯಲ್ಲಿ ಇರುವುದರಿಂದ ಅವರಿಗೆ ಆತ ಕರ್ಮಕ್ಕನುಸಾರವಾಗಿ, ಅವರು ಮಾಡಿದಂತಹ ಪಾಪ ಪುಣ್ಯಕ್ಕೆ ಅನುಸಾರವಾಗಿ ಮತ್ತೆ ಅವರು ಹುಟ್ಟಿ ಬರ್ತಾರೆ. ಒಟ್ಟಾರೆಯಾಗಿ ಒಂದೇ ಮಾತಿನಲ್ಲಿ ಹೇಳುವುದಾದರೆ, ಜ್ಞಾನಿಗಳಿಗೆ ಹೇಗಿದ್ದರೂ ಉತ್ತರಾಯಣದ ಕಾಲವಾದರೆ ಮತ್ತು ಅಜ್ಞಾನಿಗಳಿಗೆ ದಕ್ಷಿಣಾಯನದ ಕಾಲ ಗತಿ ಎಂಬುದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಹಾಗಾಗಿ ಉತ್ತರಾಯಣದಲ್ಲಿ ಸತ್ಯವು ನಮಗೆ ಸ್ವರ್ಗ, ದಕ್ಷಿಣಾಯನದ ಸತ್ಯವು ನಮಗೆ ನರಕ ಅಂತೇಳುವ ಚಿಂತನೆ ನಾವು ಬಿಟ್ಟು ನಾವು ಮಾಡಿದಂಥ ಕರ್ಮಾನುಸಾರಕ್ಕೆ ಅನುಗುಣವಾಗಿ ನಮಗೆ ಮತ್ತೆ ಮತ್ತೆ ಜನ್ಮಗಳು ಬರ್ತವೆ, ಅಥವಾ ಹೆಚ್ಚಿನದಾದಂತಹ ಪುಣ್ಯವನ್ನು ಮಾಡಿದಲ್ಲಿ ನಮಗೆ ಅಲ್ಲಿ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂಬುದನ್ನು ನಾವು ಈ ಸಂದರ್ಭದಲ್ಲಿ ತಿಳಿದುಕೊಳ್ಬೇಕು. ಹಾಗಾಗಿ ನಾವು ಗಮನಿಸಬೇಕು, ಮಕರ ಸಂಕ್ರಾಂತಿ ಎಂದು ಕರೆಯಲ್ಪಡುವ ಉತ್ತರಾಯಣದ ಪುಣ್ಯಕಾಲವು ದಕ್ಷಿಣಾಯನ ಮತ್ತು ಉತ್ತರಾಯಣ ಇವೆರಡರ ಸಂಧಿಕಾಲ ಆದ್ದರಿಂದ ದಕ್ಷಿಣಾಯನದ ಪ್ರಿಯರಾದಂಥ ಪಿತೃದೇವತೆಗಳ ಪೂಜೆಯನ್ನು ಮಾಡಬೇಕು. ಯಾಕೆ ನಾವು ಈ ಮಕರ ಸಂಕ್ರಾಂತಿಯನ್ನು ವಿಶೇಷತೆಯನ್ನು ಕೇಳ್ತೇವೆ ಅಂದರೆ, ದಕ್ಷಿಣಾಯನ ಬಿಟ್ಟು ಉತ್ತರಾಯಣವನ್ನು ಪ್ರವೇಶಿಸುವಂತಹ ಸಂಧಿಕಾಲದಲ್ಲಿ ನಾವು ಏನಾದರೂ ಒಂದು ವಿಶೇಷವಾದಂಥ ಪೂಜೆ ಪುನಸ್ಕಾರಗಳನ್ನು ಮಾಡುವುದಿದ್ದರೆ ಮೊದಲು ಪಿತೃಪೂಜೆಗಳನ್ನು ಮಾಡಬೇಕು. ಇದರಿಂದ ಪಿತೃಗಳು ಸಂತೋಷಗೊಳ್ತಾರೆ. ತದನಂತರ ಉತ್ತರಾಯಣ ಆರಂಭವಾದ್ದರಿಂದ ಅದು ದೇವತೆಗಳಿಗೆ ಪ್ರಿಯವಾದಂಥ ಕಾಲವಾದ್ದರಿಂದ ಅದು ದೇವತಾ ಪೂಜೆಗೆ ಅಲ್ಲಿ ಪ್ರಾಧಾನ್ಯತೆ ಕೊಡಬೇಕು. ಅಂದರೆ ಪಿತೃಪೂಜೆಯನ್ನು ಮಾಡಿ ಮತ್ತು ದೇವತಾ ಪೂಜೆಗಳನ್ನು ಮಾಡಬೇಕಾದ್ದು ಈ ಸಂದರ್ಭದಲ್ಲಿ ಅತ್ಯಂತ ಮುಖ್ಯವಾಗಿರುತ್ತದೆ. ಹಾಗೆ ಅಂದು ಅಭ್ಯಂಗ ಸ್ನಾನವು ನಿಷಿದ್ಧ. ನಾನು ದೀಪಾವಳಿ ಸಂಚಿಕೆಯಲ್ಲಿ ಹೇಳುವಾಗ ಅಭ್ಯಂಜನ ಸ್ನಾನವನ್ನು ಮಾಡಲೇಬೇಕು. ಸರ್ವಸಂಗ ಪರಿತ್ಯಾಗಿಗಳಾದವರು ಕೂಡ ಅದನ್ನು ನಿರ್ಲಕ್ಷಿಸುವಂತಿಲ್ಲ. ಒಂದು ವೇಳೆ ನಿರ್ಲಕ್ಷಿಸಿದರೆ ಅವರು 7 ಜನ್ಮಗಳ ಕಾಲ ಅವರು ದರಿದ್ರರಾಗಿಯೇ ಹುಟ್ಟುತ್ತಾರೆ ಎಂಬಂಥ ಮಾತನ್ನು ಆ ಸಂಚಿಕೆಯಲ್ಲಿ ಹೇಳಿದ್ದೆ. ಆದರೆ ಈ ಸಂಕ್ರಮಣದ ಸಂದರ್ಭದಲ್ಲಿ ಅಭ್ಯಂಜನ ಸ್ನಾನ ಅಂತೇಳುವಂಥದ್ದು ನಿಷಿದ್ಧ. ತಣ್ಣೀರು ಸ್ನಾನ ಮಾಡಬೇಕು. ಗಂಗಾ ನದಿಯಂತಹ ಪುಣ್ಯ ಸ್ಥಾನಗಳಲ್ಲಿ ಮಾಡಿತು ಅಂತಾದರೆ ಅವರಿಗೆ ವಿಶೇಷವಾದಂತಹ ಪ್ರಯೋಜನ ಸಿಗ್ತದೆ, ಅವರಿಗೆ ಸಂತಾನದ ಪ್ರಾಪ್ತಿಯಾಗ್ತದೆ. ಹಾಗಾದರೆ ಇದರಿಂದ ಏನು ಪ್ರಯೋಜನ ಅಂದರೆ, ಆ ದಿವಸ ನಾವು ವಿಶೇಷವಾದಂಥ ಈ ಸ್ನಾನದಿಂದ ಮಕ್ಕಳನ್ನು ವಿಶೇಷವಾಗಿ ನಾವು ಪ್ರೀತಿಯಿಂದ ಕಾಣುವಂಥದ್ದು, ಮಕ್ಕಳಿಗೆ ಸಂಸ್ಕಾರವನ್ನು ಕೊಡುವಂಥದ್ದು. ಹಾಗೆ ಇದರಿಂದ ನಾವು ಪೀಡಾ ಪರಿಹಾರ ಆಗ್ತದೆ, ಪಾಪ ಪರಿಹಾರ ಆಗುತ್ತದೆ, ಇಷ್ಟವಾದಂಥ ಸಂತಾನ ಪ್ರಾಪ್ತಿಯಾಗುತ್ತದೆ ಎಂದು ಶಾಸ್ತ್ರಗಳು ಅಂದರೆ ಆ ದಿನ ನಾವು ಪುಣ್ಯ ಸ್ನಾನವನ್ನು ಮಾಡಿದರೆ ಈ ಎಲ್ಲ ಪ್ರಯೋಜನಗಳು ಮನುಷ್ಯನಿಗೆ ಲಭ್ಯವಾಗುತ್ತವೆ. ಹೀಗೆ ಆ ದಿನದ ವಿಶೇಷತೆ ಏನಂದರೆ ಎಳ್ಳು ದಾನ ಮಾಡುವಂಥದ್ದು. ನಾವು ಹೆಚ್ಚಿನ ಕಡೆ ನೋಡಿದ್ದೇವೆ ಎಳ್ಳು ದಾನ ಮಾಡುವಂಥದ್ದು.
ಎಳ್ಳು ದಾನವನ್ನು ಯಾಕೆ ಮಾಡಬೇಕು? ಅದರಿಂದ ಆ ದಿನವೂ ಮಾಡಿದ್ದರಿಂದ ಏನು, ಸಾಮಾನ್ಯವಾಗಿ ಎಳ್ಳು ದಾನವನ್ನು ಮಾಡುವಂಥದ್ದು ಗ್ರಹಚಾರ ಪರಿಹಾರಕ್ಕೆಂದು ಎಲ್ರಿಗೂ ಗೊತ್ತಿದೆ. ಆದರೆ ಈ ದಿನದ ಎಳ್ಳು ದಾನದಿಂದ ವಿಶೇಷ ಏನಂದರೆ, ಇದರಿಂದ ವಿಶೇಷವಾದಂತಹ ಗ್ರಹಚಾರ ಪರಿಹಾರವಾಗಿ ಅವನು ಮಾಡಬೇಕಂತ ಮನಸ್ಸಿನಲ್ಲಿದ್ದಂಥ ಆಶಯಗಳು ಅಲ್ಲಿ ಪೂರೈಸುತ್ತದೆ, ಅವನ ಇಷ್ಟಾರ್ಥ ಪ್ರಾಪ್ತಿಯಾಗುತ್ತದೆ, ಸಿದ್ಧಿಸಲ್ಪಡುತ್ತದೆ. ಹಾಗಾದರೆ ಎಳ್ಳಿನ ಜೊತೆ ಅಲ್ಲಿ ನಾವು ಬೆಲ್ಲ, ಕಡಲೆ ಇತ್ಯಾದಿಗಳನ್ನು ಸೇರಿಸಿಕೊಡಬೇಕು. ಹಾಗಾದರೆ ಖಾಲಿ ಎಳ್ಳು ತಿನ್ನಲಿಕ್ಕೆ ಸಾಧ್ಯ ಇಲ್ಲ. ನಾವು ಗ್ರಹಚಾರ ಪರಿಹಾರಕ್ಕೆ ದನಕ್ಕೆ ಎಳ್ಳು ಬೆಲ್ಲವನ್ನು ಕೊಡಬೇಕು ಅಂತ ಹೇಳ್ತೇವೆ. ಯಾಕಂದರೆ ದನ ಎಳ್ಳನ್ನು ಮಾತ್ರ ತಿನ್ನೋದು, ಜೊತೆಯಲ್ಲಿ ಬೆಲ್ಲ ಇದ್ದರೆ ಮಾತ್ರ ತಿಂತದೆ. ಅದೇ ರೀತಿ ನಾವು ಎಳ್ಳನ್ನು ದಾನ ಕೊಡುವಾಗ ಈ ಪುಣ್ಯ ದಿವಸ ಏನಂದರೆ, ಕಡಲೆ, ಬೆಲ್ಲ ಇತ್ಯಾದಿಗಳೊಡನೆ ಕಬ್ಬಿನ ಜಲ್ಲೆಯ ಚೂರುಗಳು ಪರಿಕರವಾಗಿ ಸೇರಿ ಅದು ಸೇವಿಸುವವನ ಆರೋಗ್ಯಕ್ಕೂ ಪುಷ್ಟಿಗಳಿಗೆ ಅದು ಕಾರಣವಾಗುತ್ತದೆ. ಆದ್ದರಿಂದ ಈ ರೀತಿಯ ಪ್ರಯೋಜನ ಇದರಿಂದ ಸಿಗುತ್ತದೆ. ಹಾಗೆ ಇನ್ನೊಂದು ಮುಖ್ಯವಾದ ವಿಚಾರ ಅಂದರೆ, ಜಗನ್ಮಾತೆಯಾದಂಥ ರಾಜರಾಜೇಶ್ವರಿಯ ಕೈಯನ್ನು ಅಲಂಕರಿಸುವ ಬಿಲ್ಲಿನ ಆಕಾರದ ಕಬ್ಬಿನ ಜಲ್ಲೆಯು ಮನಸ್ತತ್ವದ ರೂಪವಾಗಿದೆ ಎಂದು ಆಗಮಶಾಸ್ತ್ರಗಳು ಹೇಳುತ್ತವೆ. ಈ ಸಂದರ್ಭದಲ್ಲಿ ಅದನ್ನು ದಾನ ಮಾಡುವುದರಿಂದ ಈ ರೀತಿಯ ಪ್ರಯೋಜನ ಅಂದರೆ, ಮನೋರೂಪೇಕ್ಷು ಕೋದಂಡಾಯೈ ನಮೋ ನಮಃ. ಆದಿ ಭೌತಿಕ ಮತ್ತು ಆಧ್ಯಾತ್ಮಿಕ ಎರಡು ಬಗೆಯ ಜ್ಞಾನ ಸ್ಥಾನಮಾನಗಳು ನಮಗೆ ಇಲ್ಲಿ ಲಭ್ಯವಾಗ್ತದೆ. ಹಾಗಾಗಿ ಎಳ್ಳಿನ ಜೊತೆಯಲ್ಲಿ ಕಡಲೆ, ಬೆಲ್ಲ ಇತ್ಯಾದಿಗಳನ್ನು ಸೇರಿಸಿಕೊಡುವುದು ಕೂಡ ಅತ್ಯಂತ ಶ್ರೇಯಸ್ಕರವಾಗಿದೆ. ಹಾಗೆ ಉತ್ತರಾಯಣದ ಪರ್ವಕಾಲವನ್ನು ಮಕರ ಬೆಳಕು, ಮಕರ ಜ್ಯೋತಿ, ಮಕರ ಕುಂಡಲ, ಮಕರ ಧ್ವಜ, ಮಕರ ಸಂಕ್ರಮಣ ಎಂದು ಕರೆಯುತ್ತಾರೆ. ಅಂದರೆ ಇಲ್ಲಿ ಮಕರ 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 ಅಂತೇಳುವಂಥ ಶಬ್ದ ಪ್ರಥಮದಲ್ಲಿ ಬರ್ತದೆ, ಹಾಗೆ ಇದನ್ನು ಕರೆಯುತ್ತಾರೆ. ಇಲ್ಲಿ ಮಕರ ಎಂಬಂಥ ಶಬ್ದ ಅನೇಕ ಕಡೆಗಳಲ್ಲಿ ಕೇಳಿ ಬರುತ್ತದಾದ್ದರಿಂದ ಹೀಗೆ ಮಕರ ಎನ್ನುವ ಶಬ್ದ ಕೇಳಿ ಬರುವಾಗ ನಮಗೆ ಇಲ್ಲಿ ಪುರಾಣ ಪ್ರಸಿದ್ಧವಾದಂತಹ ಗಜೇಂದ್ರ ಮೋಕ್ಷ ಕಥೆ ಕೇಳಿ ಬರ್ತದೆ. ಈ ಸಂದರ್ಭದಲ್ಲಿ ನಮಗೆ ಅದು ನೆನಪಾಗಿಯೇ ಆಗುತ್ತದೆ. ಅಂದರೆ ಮಕರ ಎಂದರೆ ಮೊಸಳೆ, ಮೊಸಳೆಯ ಸೆಳೆತಕ್ಕೆ ಸಿಕ್ಕಿ ಕರೆಯು ಮಕರೆಯ ವಶವಾಗಿ ಹೋಯಿತು. ಗಜೇಂದ್ರ ಮೋಕ್ಷದಲ್ಲಿ ಬರುವಂಥ ಕತೆ ಅದೇ ಆಗಿರುತ್ತದೆ. ಆದಿಮೂಲನು ಧಾವಿಸಿ ಬಂದು ಸುದರ್ಶನ ಚಕ್ರದಿಂದ ಮಕರೆಯನ್ನು ಕೊಲ್ಲಲು ಅಂದು ಗಜೇಂದ್ರನಿಗೆ ಮಕರ ಸಂಕ್ರಮಣವಾಯಿತು ಎಂದು ಕತೆ ಅದು ಭಾಗವತದಲ್ಲಿ ಬರ್ತದೆ. ಅಂದರೆ ಆ ಗಜೇಂದ್ರನು ಆ ಮೊಸಳೆಯ ಸೆಳೆತಕ್ಕೆ ಸಿಕ್ಕಿ ತನ್ನ ಪ್ರಾಣವೇ ಹೋಗುತ್ತದೆ ಎನ್ನುವಂಥ ಕಾರಣಕ್ಕೆ ಆ ಗಜೇಂದ್ರನು ಆ ಆದಿಮೂಲನಾದಂತಹ ಸರ್ವಶ್ರೇಷ್ಠನಾದಂಥ ಜಗನ್ನಿಯಮಕನಾದಂತಹ ಭಗವಂತನಲ್ಲಿ ಮನಸ್ಸನ್ನಿಟ್ಟು ಅಲ್ಲಿ ಆತನನ್ನು ಮೊರೆ ಹೋಗುವಂಥದ್ದು. ನೀನೇ ರಕ್ಷಿಸಬೇಕು, ನೀನೇ ಕಾಪಾಡಬೇಕು, ಅದು ಬಿಟ್ಟು ನನ್ನನ್ನು ಈ ಸಂದರ್ಭದಲ್ಲಿ ಮತ್ತಾರೂ ನನ್ನನ್ನು ರಕ್ಷಿಸಲಿಕ್ಕೆ ಸಾಧ್ಯವಿಲ್ಲ ಎಂಬ ತತ್ವವನ್ನು ಅರಿತುಕೊಂಡು ಭಗವಂತನನ್ನು ಕುರಿತು ಧ್ಯಾನವನ್ನು ಮಾಡುವಂಥದ್ದು. ಹಾಗಾದರೆ ಯಾಕೆ ಹಾಗೆ ಆ ಗಜೇಂದ್ರ ಆ ರೀತಿ ಧ್ಯಾನ ಮಾಡಿದ ಎಂಬುದನ್ನು ನಾವು ಕೊಡುವುದಾದರೆ, ಅಶಾಶ್ವತವಾದಂಥ ಜೀವನದಲ್ಲಿ ಪ್ರತಿಯೊಬ್ಬರೂ ಬಯಸುವುದು ಅಭಯ ರಕ್ಷೆಯನ್ನು. ಅಲ್ಲಿ ಗಜೇಂದ್ರ ಭಗವಂತನಿಂದ ಅಭಯ ರಕ್ಷೆಯನ್ನು ಪಡೆದ. ನೋಡಿ, ಸಾಮಾನ್ಯರಾದಂಥ ನಮಗೆ ಧನ ಇರ್ಬೋದು, ಸಂಪತ್ತಿರ್ಬೋದು, ಬಂಧುಗಳಿರ್ಬೋದು, ಬಳಗದವರಿರ್ಬೋದು, ಜನ ಬೆಂಬಲ ಇರ್ಬೋದು. ಆದರೆ ಇವೆಲ್ಲವೂ ಕೂಡ ಎಲ್ಲ ಸಂದರ್ಭದಲ್ಲೂ ಆಪತ್ಕಾಲದಲ್ಲಿ ಯಾರು ಕೂಡ ನಮಗೆ ಒದಗಿ ಬರುವುದಿಲ್ಲ. ಯಾರೂ ಕೂಡ ನಿನ್ನನ್ನು ನಾನು ಸಾಯುವವರೆಗೂ ನಿನ್ನನ್ನು ಸಂಪೂರ್ಣವಾಗಿ ರಕ್ಷಿಸುತ್ತೇನೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಅಲ್ಲಿ ನಮಗೆ ಅಭಯ ರಕ್ಷೆಯನ್ನು ಅಲ್ಲಿ ಕೊಡಬೇಕಾಗ್ತದೆ. ಅದು ಭಗವಂತನಿಂದ ಮಾತ್ರ ಸಾಧ್ಯ. ಹಾಗಾಗಿ ಗಜೇಂದ್ರನಂತೆ ಭಯನಾಶಕನಾದಂಥ ಭಗವಂತನ ಸ್ಮರಣೆಯನ್ನು ನಾವು ಅನುದಿನವೂ ಕೂಡ ಮಾಡುತ್ತಿರಬೇಕು. ಭಗವಂತನೇನಾದರೂ ನಮಗೆ ಅಭಯ ರಕ್ಷೆಯನ್ನು ಕೊಟ್ಟರೆ ಇದರಿಂದ ನಾವು ಎಲ್ಲ ಸರ್ವಕಾಲದಲ್ಲೂ ಕೂಡ ನಾವು ಯಾವ ಭಯವೂ ಇಲ್ಲದೆ ಭಯನಾಶನವನ್ನು ಮಾಡುವಂಥ ದೇವರ ಅನುಗ್ರಹಕ್ಕೆ ನಾವು ಪಾತ್ರರಾಗಲಿಕ್ಕೆ ಸಾಧ್ಯ ಉಂಟು. ಹಾಗಾದರೆ ಈ ಗಜೇಂದ್ರನ ಮೋಕ್ಷದ ಒಂದೆರಡು ವಿಚಾರವನ್ನು ಹೇಳುವುದಿದ್ದರೆ, ಆ ಗಜೇಂದ್ರ ಅಂತೇಳುವವನು ಪಾಂಡ್ಯ ದೇಶದ ರಾಜನಾಗಿ ಇದ್ದು ಆತ ತಪಸ್ಸನ್ನು ಆಚರಿಸಲಿಕ್ಕೆ ಮಲೆಯ ಪರ್ವತದ ಬಳಿಯಲ್ಲಿ ಹೋಗಿದ್ದಂಥ ಸಂದರ್ಭದಲ್ಲಿ ಅಗಸ್ತ್ಯರನ್ನು ಆತ ನಿರ್ಲಕ್ಷಿಸಿದ್ದರಿಂದ ಅಲ್ಲಿ ಆ ಶಾಪಕ್ಕೆ ಆತ ಒಳಗೊಡ್ತಾನೆ. ಜಡಬುದ್ಧಿಯವನಾದಂತಹ ನೀನು ಆನೆಯಾಗಿ ಹುಟ್ಟುವಂಥ ಅಗಸ್ತ್ಯರಿಂದ ಶಾಪಕ್ಕೆ ಒಳಗಾಗಿರುವಂಥದ್ದು. ಹಾಗಾದರೆ ಆತನ ಕಾಲನ್ನು ಹಿಡಿದು ಎಳೆದಂತಹ ಮಕರಿ ಯಾರಂದರೆ, ಹೂ ಎಂಬಂತಹ ಗಂಧರ್ವನು ಗಂಧರ್ವಲೋಕದಿಂದ ತನ್ನ ಪತ್ನಿಯರ ಜೊತೆ ಸರೋವರಕ್ಕೆ ಬಂದು ಜಲಕ್ರೀಡೆಯನ್ನು ಆಡುತ್ತಿರುವಂಥ ಸಂದರ್ಭದಲ್ಲಿ ಅಲ್ಲಿ ಮಹರ್ಷಿಗಳಾದಂತಹ ದೇವಲರು ತಮ್ಮ
ಸ್ನಾನವನ್ನು ಮಾಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ತನ್ನ ಏಕಾಂತಕ್ಕೆ ಭಂಗವಾಯಿತು ಎಂಬಂಥ ಕಾರಣದಿಂದ ಅಲ್ಲಿ ಆತ ಅವರೊಡನೆ ವಾಗ್ಯುದ್ಧಕ್ಕಿಳಿದು ಅವರನ್ನು ಎಳೆದಾಡಿದ್ದರಿಂದ ತಾನು ಮಾಡಿದ ಕರ್ಮದ ಫಲಕ್ಕೆ ಅನುಗುಣವಾಗಿ ಅಲ್ಲಿ ಅವರಿಂದ ಈ ಸರೋವರದಲ್ಲಿ ನೀನು ಮೊಸಳೆಯಾಗಿ ಹುಟ್ಟಬೇಕು ಅಂತ ಹೇಳಿ ಅಲ್ಲಿ ಶಾಪವನ್ನು ಪಡೆದದ್ದು. ಹೀಗೆ ಒಂದು ಕಡೆಯಲ್ಲಿ ಅಗಸ್ತ್ಯರಿಂದ ಮತ್ತೊಂದು ಕಡೆಯಿಂದ ದೇವಲರಿಂದ ಶಾಪ ಪಡೆದಂತಹ ಆ ರಾಜ ಮತ್ತು ಈ ಗಂಧರ್ವರಿಗೆ ಆ ವಿಮೋಚನೆ ಅಂತ ಹೇಳುವಂಥದ್ದು ಈ ಗಜೇಂದ್ರ ಮೋಕ್ಷದ ಕಥೆಯಲ್ಲಿ ಬರ್ತದೆ. ಶಾಪವನ್ನು ಪಡೆದು ಬಂದಂತಹ ಆ ಗಂಧರ್ವ ಅವರಲ್ಲಿ ಕ್ಷಮೆ ಯಾಚಿಸ್ತಾನೆ, ನನ್ನನ್ನು ರಕ್ಷಿಸಬೇಕು, ಕಾಪಾಡಬೇಕು ಅಂತ. ಆಗ ಅವರು ಹೇಳ್ತಾರೆ, ಮುಂದೆ ಗಜವು ಬಂದು ಈ ಸರೋವರದಲ್ಲಿ ನೀರು ಕುಡಿಲಿಕ್ಕೆ ಬಂದಾಗ ನೀನು ಅಲ್ಲಿ ಆತನ ಕಾಲನ್ನು ಹಿಡಿದು ಎಳಿಬೇಕು, ಯಾವ ಕಾರಣಕ್ಕೂ ಬಿಡಬೇಡ. ಆಗ ಆದಿಮೂಲನು ಬಂದು ಗಜೇಂದ್ರನನ್ನು ರಕ್ಷಿಸುವಂಥ ಸಂದರ್ಭದಲ್ಲಿ ನಿನಗೂ ಕೂಡ ಆ ಶಾಪದ ವಿಮುಕ್ತಿಯಾಗುತ್ತದೆ ಎಂಬಂತಹ ಪರಿಹಾರವನ್ನು ಹೇಳಿದು ಹೋಗುವಂಥದ್ದು. ಹೀಗೆ ಆ ಗಜೇಂದ್ರ ಮೋಕ್ಷ ಕಥೆ ಅಂತೇಳುವಂಥದ್ದು ಬಹಳ ವಿಸ್ತಾರವಾಗಿದೆ, ಬಹಳ ಸೊಗಸಾಗಿದೆ. ಹಾಗಾಗಿ ಈ ಗಜೇಂದ್ರ ಮೋಕ್ಷದ ಕಥೆಯನ್ನು ಪಾರಾಯಣವನ್ನು ನಾವು ಕೇಳುವುದರಿಂದ ನಮಗೆ ಅನೇಕ ಪ್ರಯೋಜನಗಳುಂಟು. ಏನು ಪ್ರಯೋಜನ ಅಂದರೆ, ದುಸ್ವಪ್ನಗಳು ನಮಗೆ ಬೀಳ್ತಾ ಇದ್ದರೆ ನಮಗೆ ದುಸ್ವಪ್ನಗಳು ಹೋಗ್ತವೆ, ಇಹದಲ್ಲಿ ಶ್ರೇಯಸ್ಸು ಉಂಟಾಗ್ತದೆ, ಪರದಲ್ಲಿ ಆ ಮೋಕ್ಷ ಉಂಟಾಗ್ತದೆ. ಹಾಗಾದರೆ ಯಾರು ಈ ವರವನ್ನು ಕೊಟ್ಟದ್ದು ಅಂದರೆ, ಗಜೇಂದ್ರನಿಗೆ ಮೋಕ್ಷವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಗರುಡನ ಸಹಿತವಾಗಿ ಬಂದಂಥ ಶ್ರೀಮನ್ನಾರಾಯಣನು ಅಲ್ಲಿ ಹೇಳಿದಂಥ ಮಾತು, ಮಾನವರಾರಾದರೂ ಗಜೇಂದ್ರ ಮೋಕ್ಷ ಕಥೆಯನ್ನು ಕೇಳಿದರೆ ಅವರಿಗೆ ಈ ರೀತಿಯಾದಂಥ ಫಲಗಳು ಅಲ್ಲಿ ಲಭ್ಯವಾಗುತ್ತದೆ ಎಂಬುದಾಗಿ ಅಲ್ಲಿ ಆತ ವರವನ್ನು ಕೊಡ್ತಾನೆ. ಹೀಗೆ ವೀಕ್ಷಕರಲ್ಲಿಗೆ ನಾನು ವಿನಂತಿ ಮಾಡುವುದೆಂದರೆ, ಪ್ರತಿ ಬಾರಿಯೂ ನಾವು ಕೂಡ ಹಬ್ಬ ಹರಿದಿನಗಳಲ್ಲಿ ನಾವು ದೇವರ ವಿಚಾರವಾಗಿ ಅಥವಾ ಈ ವಿಶೇಷತೆಯನ್ನು ಅರಿಯುವುದರಿಂದ ಭಗವಂತ ಪ್ರತಿಯೊಂದು ಪರ್ವಕಾಲದಲ್ಲೂ ಕೂಡ ನಮಗೆ ವಿಶೇಷವಾದಂಥ ಅನುಗ್ರಹವನ್ನು ಮಾಡುತ್ತಿರುತ್ತಾನೆ. ಆದ್ದರಿಂದ ಈ ಸಂಕ್ರಾಂತಿಯ ಶುಭಾಶಯವನ್ನು ಸಮಸ್ತ ಸ್ಪಂದನ ವಾಹಿನಿಯ ವೀಕ್ಷಕರಿಗೆ ತಿಳಿಸುತ್ತಾ, ಈ ಹಬ್ಬವನ್ನು ನೀವು ಆಚರಿಸಿ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿ ಗಜೇಂದ್ರ ಮೋಕ್ಷ ಮುಂತಾದ ಕಥೆಗಳನ್ನು ನೀವು ಆವಾಗ ಕೇಳುವುದರಿಂದ ಇದರ ಸಂಪೂರ್ಣವಾದಂಥ ಪ್ರಯೋಜನವನ್ನು ಪಡೆದುಕೊಂಡು ಆ ಭಗವಂತನ ಕೃಪೆಗೆ ನೀವೆಲ್ಲರೂ ಕೂಡ ಪಾತ್ರರಾಗಬೇಕು ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ವಿರಮಿಸುತ್ತಿದ್ದೇನೆ. ಓಂ ತಸ್ಸತ್.